ಜೆನ್ಯೂನಾಗಿ ಮಾಡ್ಕೊಂಡು ಹೋಗೋಣ. ಒಬ್ಬರು ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗಬಾರ್ದು. ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಬಿಡ್ತೀವೋ, ಇನ್ನೊಬ್ರಿಗೆ ಮಾತ್ರ ಕೆಟ್ಟಿದ್ರು ಕೂಡ ಹೌಸ್ ವೈಫ್ ಅಷ್ಟು ಕಂಟಿನ್ಯೂಸ್ ಕೆಲಸ ಇನ್ಯಾರಿಗೂ ಇರಲ್ಲ. ನಮ್ಮ ತಪ್ಪುಗಳಿಂದನೇ ನಾವು ಕಲ್ತಿರ್ತೀವಿ. ನಾನು ಒಂದು ಮೊಮೆಂಟಲ್ಲಿ ತುಂಬಾ ಲೇಝಿ ಇದ್ದೆ, ಏನೂ ಮಾಡೋಕ್ಕೂ ಮೂಡ್ ಬರ್ತಾ ಇರಲಿಲ್ಲ, ತುಂಬ ಹೆದರ್ಕೋತಾ ಇದ್ದೆ. ನಾನು ಹೇಳಿದ್ದೀನಿ, ಎಲ್ಲದಕ್ಕೂ ಹೆದರ್ಕೊಳ್ತಾ ಇದ್ದೆ. ಈಗ ಇಷ್ಟು ಧೈರ್ಯವಾಗಿ ಏನಾದರೂ ಫೇಸ್ ಮಾಡ್ತೀನಿ ಅಂದರೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಸ್ಟಾರ್ಟಿಂಗಲ್ಲೇ ಏನಪ್ಪ ಗ್ರೀನ್ ಸೊಪ್ಪು ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ. ನಮ್ಮ ಹಸ್ಬೆಂಡು ಫ್ರೆಶ್ಶು ಸೊಪ್ಪಿತ್ತು ಅಂತ ಹೋಗಿ ಒಂದು 4 ಕಟ್ಟು ಎತ್ತಾಕೊಂಬಂದಿದ್ದಾರೆ. ನನಗೆ ಈ ಎಕ್ಸಾಮಲ್ಲಿ ಓದಿಸ್ಲಾ, ಈ ಸೊಪ್ಪನ್ನೇ ಬಿಡಿಸ್ಕೊಂಡು ಕೂತ್ಕೊಳ್ಳ, ಬಿಡಿಸ್ಕೊತ ಓದಿಸ್ದೆ, ಹೆಂಗೋ ಮುಗಿಸ್ದೆ. ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು, ಸೊಪ್ಪನ್ನ ಬಿಡಿಸೋದು. ಅದಕ್ಕಿಂತ ದೊಡ್ಡ ಟಾಸ್ಕು ತೊಳೆಯೋದು. ಒಂದು 2-3 ಸತಿಯನ್ನು ನೀರಲ್ಲಿ ಒಂದು ದೊಡ್ಡ ಟಬ್ ಇಟ್ಕೊಂಡು ತೊಳಿತಾನೆ ಇರ್ತೀನಿ. ಸೊಪ್ಪು ತಿಂದಷ್ಟು ಒಳ್ಳೆಯದು, ಬಟ್ ಅದೇ ಏನೇನು ಸ್ಪ್ರೇ ಮಾಡಿರ್ತಾರೋ ಅಂತ ಒಂದು ಭಯ ಇರುತ್ತೆ, ಆ ರೀತಿ. ಬಟ್ ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡು, ಬಸ್ಸಾರು ಏನು ಮಾಡ್ತಿಲ್ಲ, ಜಸ್ಟ್ ಪಲ್ಯ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ತುಂಬ ಸತಿ ಬಸ್ಸಾರು ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಕಾಬೂಲು ಕಡಲೆ ಇದೆಲ್ಲ ನಂಗೆ ಡಯಟಿಗೆ ಬೇಕು. ಎಲ್ಲ ಬೇಯಿಸ್ಕೊಂಡು ಚಾಟ್ ಮಾಡ್ಕೊಂಡು ತಿನ್ನೋಣ ಸಲಾಡ್ ಥರ ಅಂದ್ಕೊಂಡು ಸ್ವಲ್ಪ ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ, ಕಾಬೂಲಿ ಕಡಲೆ ನೆನೆಸ್ತಾ ಇದ್ದೀನಿ. ಇದೆಲ್ಲ ಜಾಸ್ತಿ ತಿನ್ನಬಾರ್ದು. ಯಾವುದಾದ್ರೂ ಒಳ್ಳೆಯದು ಅಂತ ಜಾಸ್ತಿ ತಿನ್ಕೊಂಡ್ರೆ ಕ್ಯಾಲ್ರೀಸು ಜಾಸ್ತಿ ಆಗುತ್ತೆ, ಮತ್ತು ಹೊಟ್ಟೆ ಊದುದಂಗೆ ಇರುತ್ತೆ. ಎಸ್ಪೆಷಲಿ ಕಾಳುಗಳು ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಏನೊಂದು ಮುಷ್ಟಿ, ಒಂದೂವರೆ ಮುಷ್ಟಿಯಷ್ಟು ಹಾಕ್ಕೊಂಡು ಅದನ್ನು ನೆನೆಸ್ಕೊಂಡು, ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಲೆಮನ್ನು, ಚಾಟ್ ಮಸಾಲ, ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ನೀವೇನೋ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾಯಿದ್ದೀರಾ ಅಂತ ಏನೂ ಅನಿಸಲ್ಲ. ಮೇನಾಗಿ ಏನು ಗೊತ್ತಾ, ಒಂದು ಟೆಕ್ನಿಕ್ ನೆನ್ಪಿಟ್ಕೊಳ್ಳಿ. ನಾವೇನಾದರೂ ಹೆಲ್ದಿಯಾಗಿ ತಿನ್ನಬೇಕು, ಓವರ್ ಈಟಿಂಗ್ ಮಾಡಬಾರ್ದು ಅಂದರೆ ಪ್ರೋಟೀನ್ ಜಾಸ್ತಿ ತಿನ್ನಬೇಕು. ಯಾಕೆಂದರೆ ಪ್ರೋಟೀನ್ ಡೈಜೆಷನ್ನು ಲೇಟಾಗಿ ಆಗುತ್ತೆ, ನಮಗೆ ತುಂಬ ಹಶ್ವಾಗಲ್ಲ. ಫೈಬರ್ ಫುಡ್ ಚೆನ್ನಾಗಿ ತೊಗೋಬೇಕು. ಈಗ ಓಟ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಓಟ್ಸಲ್ಲಿ ಕ್ಯಾಲರೀಸ್ ಇಲ್ವಾ, ಅದೂ ಕಾರ್ಬ್ಸೇ. ಬಟ್ ಏನು ಅಂದರೆ ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಹೊಟ್ಟೆ ತುಂಬ್ದಂಗಿರುತ್ತೆ. ಅದಕ್ಕೆ ನಾವು ಓವರ್ ಈಟಿಂಗ್ ಮಾಡಲ್ಲ. ಸೊ ಕ್ಯಾಲರೀಸ್ ಕಡಿಮೆ ಆಗುತ್ತೆ, ಡೈಲಿ ಇಂಟೇಕ್ ಆಫ್ ಕ್ಯಾಲರೀಸ್ ಕಡಿಮೆ ಆಗುತ್ತೆ. ಸೊ ಅದೊಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಹೆಂಗೆ ಅಂದರೆ ಇದು ಕೂಡ ಈ ಕಾಳುಗಳು ಇದೆಲ್ಲ ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಈವನ್ ಬೇಳೆಗಳು ಕೂಡ, ತೊಗರಿಬೇಳೆ ತುಂಬ ಕ್ಯಾಲ್ರಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತಿನ್ಕೋಬೇಕು. ಮತ್ತು ಈ ಬ್ರೌನ್ ರೈಸು ಅದರಲ್ಲೂ ಅಷ್ಟೇ. ಸೊ ತುಂಬ ಫೈಬರ್ ಇರುವಂಥ ಫುಡ್ ಅದು. ಸೊ ಅದಕ್ಕೇ ಆದಷ್ಟು ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಡಯಟಲ್ಲಿ. ವೆಯ್ಟ್ ಲಾಸ್ ಅನ್ನೋ ಕಾನ್ಸೆಪ್ಟನ್ನೇ ನಾನು ತಲೆಯಿಂದ ತೆಗ್ದಾಕ್ಬಿಟ್ಟಿದ್ದೀನಿ. ಈಗ ಎಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ವೆಯ್ಟ್ ಲಾಸ್ ಅನ್ನೋದು ತಲೆಯಲ್ಲೂ ಕೂಡ ಇರಲಿಲ್ಲ, ಬಟ್ ಅದಕ್ಕದೇ ವೆಯ್ಟ್ ಲಾಸ್ ಆಗ್ತಾಯಿದೆ. ಯಾಕೆಂದರೆ ಯಾವಾಗಲೂ ಅಷ್ಟೇ, ಡೋಂಟ್ ಕಾನ್ಸಂಟ್ರೇಟ್ ಆನ್ ವೆಯ್ಟ್ ಲಾಸ್, ಕಾನ್ಸಂಟ್ರೇಟ್ ಆನ್ ಹೆಲ್ದಿ ಲೈಫ್ ಬಂದುಬಿಟ್ರೆ ಈ ವೆಯ್ಟ್ ಲಾಸ್ ಅನ್ನೋದು ಅದು ಸೈಮಲ್ಟೇನಿಯಸ್. ಅದು ಈಗ ಹಸುನ ಕರ್ಕೊಂಬಂದರೆ ಕರು ಬಂದಂಗೆ ನಾವು ವೆಯ್ಟ್ ಲಾಸ್ ಹೆಲ್ದಿ ಲೈಫಲ್ಲಿ ಲೀಡ್ ಮಾಡ್ತಾಯಿದ್ದೀರಾ ಅಂದರೆ ವೆಯ್ಟ್ ಲಾಸ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ. ಆಮೇಲೆ ಹೆಲ್ದಿ ವೇಯಲ್ಲಿ ಆಗುತ್ತೆ, ಸಸ್ಟೇನ್ ಆಗುತ್ತೆ. ಸಸ್ಟೇನ್ ಅಂದರೆ ಮತ್ತೆ ನೀವು ಡಯಟ್ ಬಿಟ್ಟಿದ ತಕ್ಷಣ ಮತ್ತೇನೋ ವೆಯ್ಟ್ ಗೇನ್ ಆಗೋದು, ಒಂಥರ ಕಾಣೋದು, ತುಂಬ ಪೇಷಂಟ್ ಥರ ಕಾಣೋದು, ಈ ಥರದ್ದೆಲ್ಲ ಏನೂ ಕಾಣಲ್ಲ. ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿರ್ತೀವಿ. ಸೊ ಹೆಲ್ತ್ ತುಂಬಾ ಇಂಪಾರ್ಟೆಂಟು. ನನಗೆ ಡೈಲಿ ಬೇಸಿಸಲ್ಲಿ ಅನುಭವ ಆಗ್ತಾನೇ ಇರುತ್ತೆ. ಒಂದಲ್ಲ ಒಂದು ನೋಡ್ತಾನೇ ಇರ್ತೀನಿ, ಇನ್ಸಿಡೆಂಟ್ಗಳು ಕೇಳ್ತಾನೆ ಇರ್ತೀನಿ. ಇವೆಲ್ಲ ನೋಡಿದ್ಮೇಲೆ ಇಲ್ಲಪ್ಪ, ನಾನು ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ, ಏನೇನೋ ತಿನ್ನಬೇಕು ಅನಿಸುತ್ತೆ. ಆಮೇಲೆ ಇಂಥವೆಲ್ಲ ನ್ಯೂಸ್ಗಳು ಕೇಳಿಬಿಟ್ರಂತೂ ಇವ್ರಿಗೆ ಹಂಗೆ ಕಾಯಿಲೆ ಆಯಿತು, ಚೆನ್ನಾಗೇ ಇದ್ದರು, ಹಿಂಗೆ ಎಕ್ಸ್ಪೈರ್ಡ್ ಆದರು, ಇಂಥದ್ದೆಲ್ಲ ಕೇಳ್ತಾ ಇದ್ದರೆ ಇಲ್ಲ. ನಾವು ಏನೇ ಆ್ಯಕ್ಷನ್ ತೊಗೋಬೇಕು ಅಂದ್ರೂ ಚೆನ್ನಾಗಿದ್ದಾಗಲೇ ಆ್ಯಕ್ಷನ್ಸ್ನ ತೊಗೊಂಬಿಡ್ಬೇಕು. ಹುಷಾರಾಗಿಲ್ದ ಏನೋ ಒಂದು ಹೆಚ್ಚು ಕಡಿಮೆ ಆದಮೇಲೆ ಅದೇ ಪ್ರಿಕಾಷನ್ಸ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವ. ಯಾವಾಗಲೂ ಆ ಥರನೇ, ಎಲ್ಲೋ ಏನೋ ಹೆಚ್ಚು ಕಡಿಮೆ ಆದಮೇಲೆ ನಾವು ಕೇರ್ ತೊಗೋಬೇಕು ಅಂತ ಏನಿಲ್ಲ. ನಾನು ಅದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನೂ ಜಾಸ್ತಿ ತಿಂತಿಲ್ಲ. ಮೊನ್ನೆ ಹಸ್ಬೆಂಡ್ ಕೇಕೂ ತಂದಿದ್ರು. ಎಷ್ಟು ನನಗೆ ಪೈನಾಪಲ್ ಫ್ಲೇವರ್ ಅಂದರೆ ಯಪ್ಪ ಹೆವೆನ್ಲಿ, ಅಷ್ಟಿಷ್ಟ ನನಗೆ. ಬಟ್ ಏನೂ ತಿಂದಿಲ್ಲ ಗೊತ್ತಾ. ಒಂದು ಚಿಕ್ಕೊಂದು ಸಾಸಿವೆದಷ್ಟು ಟೇಸ್ಟ್ ನೋಡಿದ್ದೀನಿ ಅಷ್ಟೇ. ನಾನು ಅವ್ರಿಗೂ ಹೇಳಿದ್ದೆ, ನೀವು ವೀಡಿಯೋದಲ್ಲೂ ನೋಡ್ಬೋದು, ಯಾರೂ ನಂಗೆ ತಿನ್ಸೋಕ್ಕೂ ಬರಲಿಲ್ಲ. ನಾನು ಅಂದ್ಕೊಂಬಿಟ್ರೆ ಅಂತೂ ಆ ಥರನೇ, ನಾನು ತಿನ್ನಲ್ಲ ಅಂದರೆ ತಿನ್ನೋದೇ ಇಲ್ಲ, ಏನಾದರೂ ತಿನ್ನಲ್ಲ. ಸೊ ಅದೆಲ್ಲ ನನಗೆ ಈ ರೀಸೆಂಟಾಗಿ ತುಂಬ ಇನ್ಸಿಡೆಂಟ್ಸ್ ಕೇಳ್ತಾ ಇದ್ದೀನಿ. ಇದು ಲೇಡೀಸ್ಗೆ ಹಿಂಗಾಯಿತು, ಹಾಗಾಯಿತು, ಇದಕ್ಕಿದ್ದಂಗೆ ಈ ಥರ. ನಂಗೆ ಅದು ನೆಗೆಟಿವಾಗಿ ಹೇಳೋಕ್ಕೂ ಇಷ್ಟ ಇಲ್ಲ ಇದು. ಬಟ್ ಏನು ಗೊತ್ತಾ, ಆದಷ್ಟು ನಾವು ಮುನ್ನೆಚ್ಚರಿಕೆಯಾಗಿ ಚೆನ್ನಾಗಿ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿಕೊಂಡು, ನಮ್ಮ ಕೈಯಲ್ಲಿರುತ್ತೆ. ಇಷ್ಟೆಲ್ಲ ಮಾಡಿ ಕೂಡ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕೈಯಲ್ಲಿರೋದನ್ನು ನಾವು ಕೈಯಾರೆ ಹಾಳು ಮಾಡ್ಕೊಂಡಿದ್ದೀವಿ ಅಂದರೆ ಎಷ್ಟು ರಿಗ್ರೆಟ್ ಆಗುತ್ತೆ ಅಂದರೆ, ಅಯ್ಯೋ ನಾನು ಅದು ತಿನ್ನಬಾರ್ದಿತ್ತು, ಆಗ ಸ್ವಲ್ಪ ಸ್ಟ್ರಿಕ್ಟಾಗಿ ವಾಕಿಂಗ್ ಮಾಡಿದರೆ ಸರಿ ಹೋಗ್ತಿತ್ತು. ಎಂತೆಂಥದ್ದೋ ಕಾಯಿಲೆಗಳು, ಇಲ್ಲಿ ಸ್ಟೋನ್ ಅಂತೆ, ಅಲ್ಲೇನೋ ಹುಣ್ಣಾಗಿದೆಯಂತೆ, ಆಪ್ರೇಷನ್ ಮಾಡಿದ್ರಂತೆ, ಏನೇನೋ
ಅದಕ್ಕೇ ಹೈಜಿನ್ ಆಗಿರಬೇಕು. ಲೇಡೀಸ್ ಎಸ್ಪೆಷಲಿ ಎಷ್ಟು ಆಗುತ್ತೋ ಅಷ್ಟು ಹೈಜಿನಿಕ್ ಆಗಿರಬೇಕು. ನೀಟಾಗಿ ಸ್ನಾನ ಮಾಡಿಕೊಂಡು, ತುಂಬ ಸಣ್ಣ ಪುಟ್ಟದೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ಎಲ್ಲ ನೀಟಾಗಿರಬೇಕು. ಒಳ್ಳೆ ಫುಡ್ನ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಬೇಕು. ಎಸ್ಪೆಷಲಿ ಒಂದು 30-35 ಕ್ರಾಸ್ ಆಗಿದ್ದೀವಿ ಅಂದರೆ ನಮ್ಮ ಲೇಡೀಸಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿ ಬಾಡಿನ ಚೆನ್ನಾಗಿ ಕಂಡೀಷನಲ್ಲಿ ಇಟ್ಕೊಂಡ್ವಿ ಸರಿ. ಇಲ್ಲಾಂದರೆ ಒಂದಾದ್ಮೇಲೆ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆಲ್ಲ ಆಸ್ಪದ ಕೊಡದೆ ನಮ್ಮ ಕೈಲಿರೋವರೆಗೂ ನಾವು ಚೆನ್ನಾಗಿ ನಮ್ಮ ಬಾಡಿನ, ಈಗ ಒಂದು ಬೈಕು ಇದಕ್ಕೇ ಮೊಬೈಲ್ಗಳು ತೊಗೊಂಡ್ರೆ ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಅಂತೆ, ಅದಂತೆ ಇದಂತೆ ಅಂತ ಎಷ್ಟು ಕೇರ್ ತೊಗೋತೀವಿ. ಬಟ್ ನಮ್ಮ ಬಾಡಿ ನಮ್ಮ ಲೈಫ್ ಲಾಂಗ್ ನಮ್ಮ ಜೊತೇಲಿರೋದು. ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ನೀವೇ ಯೋಚನೆ ಮಾಡಿ ಅನಲೈಸ್ ಮಾಡ್ಕೊಳ್ಳಿ. ಸೊ ಮುಂದೆ ನಿಮ್ಮ ಜೊತೆ ಮಾತಾಡಿದ್ದೀನಿ, ತುಂಬ ಯೂಸ್ಫುಲ್ ಕಂಟೆಂಟೇ ಮಾತಾಡಿದ್ದೀನಿ. ಕಂಪ್ಲೀಟಾಗಿ ನೋಡಿ ಆಯಿತಾ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಏನಪ್ಪ ಡೈರೆಕ್ಟಾಗಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ತುಂಬ ದಿನಗಳಾಯ್ತಲ್ವ ಈ ಥರ ಎಲ್ಲ ಮಾತಾಡಿ. ಸೊ ಡೈರೆಕ್ಟಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಏನಕ್ಕೆ ಅಂದರೆ ನನಗೆ ವ್ಲಾಗ್ಸ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ಏಕೆಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಮಕ್ಕಳ ಟೆಸ್ಟ್ ಮೇಲೆ ಇದೆ. ಆಮೇಲೆ ಸ್ವಲ್ಪ ಒಂದು 1 hour 2 hours ಸಿಗುತ್ತೆ, ಅದರಲ್ಲಿ ನಾನು ಕೂತ್ಕೊಂಡು ಓದ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ವ್ಲಾಗಿಂಗ್ಸು ಶೂಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ವ್ಲಾಗ್ಸು ಸುಮಾರು ಜನ ತುಂಬ ಇಷ್ಟಪಟ್ಟು ನೋಡ್ತೀರಾ. ಅದರಿಂದ ಸುಮಾರು ಜನ ಮೋಟಿವೇಟ್ ಆಗ್ತಾಯಿದ್ದೀರಾ. ಸುಮಾರು ಜನ ಅನ್ನೋಕ್ಕಿಂತ ಒಬ್ಬರು ಮೋಟಿವೇಟ್ ಆದರೂ ಕೂಡ ನನ್ನ ಇಂಟೆನ್ಷನ್ ಫುಲ್ಫಿಲ್ ಆದಂಗೆ ನನಗೊಂಥರ ನೆಮ್ಮದಿ ಅನಿಸ್ತಾ ಇರುತ್ತೆ. ನಾನು ನನ್ನ ಕಮಿಟ್ಮೆಂಟ್ಸಿಂದ ವ್ಲಾಗ್ಸ್ನ ಡಿಲೇ ಮಾಡೋದು ಸರಿ ಹೋಗಲ್ಲ ಅಂತ ಸ್ವಲ್ಪ ಡೈರೆಕ್ಟಾಗೆ ಮಾತಾಡೋಣ ಅಂತ ಬರ್ತಾಯಿದ್ದೀನಿ. ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ, ಇದ್ರ ಬಗ್ಗೆ ಮಾತಾಡಿ, ತುಂಬ ಮೋಟಿವೇಶನ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಈ ಸ್ಟೇಜಿಗೆ ಬಂದು ನಾವು ಯಾವಾಗಲೂ ಮೋಟಿವೇಟೆಡ್ ಆಗಿರ್ತೀವಿ, ಇಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಂತ ಈಸಿ ಅಲ್ವೇ ಅಲ್ಲ. ನಮ್ಮ ತಪ್ಪುಗಳಿಂದನೇ ನಾವು ಕಲ್ತಿರ್ತೀವಿ. ನಾನು ಒಂದು ಮೊಮೆಂಟಲ್ಲಿ ತುಂಬಾ ಲೇಝಿ ಇದ್ದೆ, ಏನೂ ಮಾಡೋಕ್ಕೂ ಮೂಡ್ ಬರ್ತಾ ಇರಲಿಲ್ಲ, ತುಂಬ ಹೆದರ್ಕೋತಾ ಇದ್ದೆ. ನಾನು ಹೇಳಿದ್ದೀನಿ, ಎಲ್ಲದಕ್ಕೂ ಹೆದರ್ಕೊಳ್ತಾ ಇದ್ದೆ. ಈಗ ಇಷ್ಟು ಧೈರ್ಯವಾಗಿ ಏನಾದರೂ ಫೇಸ್ ಮಾಡ್ತೀನಿ ಅಂದರೆ, ಲೋ ಬ್ಯಾಟ್ರಿ ಆಯಿತು. ಇಷ್ಟು ಧೈರ್ಯವಾಗಿ ಏನಾದರೂ ಫೇಸ್ ಮಾಡ್ತೀನಿ ಅಂದರೆ ನಾನು ನನ್ನ ಪಾಸ್ಟಿಂದ ಕಲ್ತಿರೋಂಥ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಏನೇನು ತಪ್ಪುಗಳು ಮಾಡಿದೆ, ಯಾವ ರೀತಿ ಓವರ್ ಥಿಂಕಿಂಗ್ ಮಾಡ್ತಿದ್ದೆ, ಯಾವ ರೀತಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ದೆ, ಇದನ್ನೆಲ್ಲ ಕಟ್ ಶಾರ್ಟ್ ಮಾಡ್ಕೊಂಬಂದೆ. ನನ್ನ ತಪ್ಪುಗಳಿಂದನೇ, ನನ್ನ ಕಷ್ಟಗಳಿಂದನೇ ನಾನು ಕಲ್ತಿರೋದು, ನಾನು ಸ್ಟ್ರಾಂಗ್ ಆಗಿರೋದು. ಸೊ ನಿಮ್ಗೇನೋ ಕಷ್ಟ ಬರ್ತಿದೆ ಅಂದರೆ ಪ್ಲೀಸ್ ಡಿಸ್ಹಾರ್ಟನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಧೈರ್ಯವಾಗಿರಿ. ಏನೋ ಒಂದು ಕಷ್ಟ ಬರ್ತಿದೆ ಅಂದರೆ ಯಾರು ಜೊತೆಗಿಲ್ಲದೆ ಇದ್ರು ದೇವರಂತೂ ನಮ್ಮ ಜೊತೆಗಿರ್ತಾರೆ. ಈಗಲೂ ಅಷ್ಟೇ ನನ್ನ ಮುಂದೆ ಯಾವಾಗಲೂ ಸಾಯಿಬಾಬಾನ ಹಾಕಿ ಇಟ್ಕೊಂಡಿರ್ತೀನಿ. ಎಷ್ಟು ಕಾನ್ಫಿಡೆನ್ಸ್ ಅಂದರೆ ನನಗೆ, ನನ್ನ ಮಾತಲ್ಲೇ ಕೇಳಿ ನಿಮಗೆ, ಅಷ್ಟು ನನಗೆ ಕಾನ್ಫಿಡೆನ್ಸು ದೇವ್ರ ಮೇಲೆ. ಯಾರು ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ. ಯಾರು ನಮ್ಮ ಕಷ್ಟ ನೋಡದೇ ಇದ್ರೂ ದೇವ್ರು ಅನ್ನೋದು ನೋಡ್ತಾ ಇರ್ತಾರೆ. ಜೆನ್ಯೂನಾಗಿ ಮಾಡ್ಕೊಂಡು ಹೋಗೋಣ. ಒಬ್ಬರು ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗಬಾರ್ದು. ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಬಿಡ್ತೀವೋ, ಇನ್ನೊಬ್ರಿಗೆ ಮಾತ್ರ ಕೆಟ್ಟದ್ದನ್ನು ಯಾವತ್ತೂ ಬಯಸಬಾರ್ದು. ಅದು ಇಂಟ್ರೆಸ್ಟ್ ಸಮೇತ ನಮಗೆ ಬರುತ್ತೆ. ನನಗದಂತೂ ತುಂಬ ರಿಯಲೈಸ್ ಆಗೋಗಿದೆ. ಏನೇ ಆಗಲಿ, ನಾನು ಕಷ್ಟದಲ್ಲಿದ್ದರೂ ಕೂಡ ಒಬ್ಬರ ಕಷ್ಟ ಬಯಸಲ್ಲ ನಾನು. ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತೀನಿ ಬಿಟ್ಟರೆ ಇದಂತೂ ಯಾವತ್ತೂ ಕಷ್ಟ ಬಯಸಲ್ಲ ನಾನು. ಒಬ್ಬರಿಗೆ ಕಷ್ಟ ಆಗಲಿ, ನನ್ನ ಶತ್ರುಗೂ ಬಯಸಲ್ಲ. ಅದೇ ನನ್ನ ಕಾಪಾಡ್ತಾ ಇದೆ. ಅದಕ್ಕೇ ನಾನು ಸ್ಟಿಕ್ ಆನ್ ಆಗಿರ್ತೀನಿ. ಅಂದರೆ ನಾನು ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೇದು ಆಗೇ ಆಗುತ್ತೆ. ಪ್ರೆಸೆಂಟಾಗಿ ನನಗೆ ಕಷ್ಟ ಆಗ್ಬೋದು, ಕಷ್ಟ ಆಗದೇ ಇರ್ಬೋದು, ಸುಖ ಇಲ್ಲದೇ ಇರ್ಬೋದು. ಬಟ್ ಡೆಫಿನೆಟ್ಲಿ ಒಂದಿನ ನನಗೆ ಎಲ್ಲ ಒಳ್ಳೇದಾಗುತ್ತೆ, ನಾನು ಮಾಡಿದ್ದಕ್ಕೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಫೀಲಿಂಗಲ್ಲಿ ನಾನು ಇರ್ತೀನಿ. ಯಾವಾಗಲೂ ಮುಂದೆ ಕೂಡ ಅದೇ ಇರ್ತೀನಿ. ಸೊ ಅದನ್ನು ನಂಬ್ಕೊಳ್ಳಿ. ಕರ್ಮಗಳು ರಿಟರ್ನ್ಸ್ ಅಂತಾರಲ್ಲ, ಅದಂತೂ ಡೆಫಿನೆಟ್ಟು. ಸೊ ಅದಕ್ಕೆ ಏನೇ ಆಗಲಿ ನೆಮ್ಮದಿಯಾಗಿ ಖುಷಿಯಾಗಿ ಒಳ್ಳೆಯದನ್ನು ಮಾಡ್ತಾ ಹೋಗಿ. ನಿಮ್ಮ ಲೈಫಲ್ಲೂ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನೊಂದು ಬಂದು ಏನು ಗೊತ್ತಾ, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದೀವಿ, ಓವರ್ ಥಿಂಕ್ ಮಾಡಿದ್ದೀವಿ ಅಂದರೆ ಲೈಫ್ ಎಷ್ಟು ಹಾಳಾಗೋಗುತ್ತೆ ಅಂದರೆ, ಈಗ ಪ್ರೆಸೆಂಟಾಗಿ ನಾವು ಏನಿದ್ದೀವಿ ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ, ಅದರಲ್ಲೇ ಖುಷಿಯಾಗಿರೋಣ. ಮುಂದೆ ಹಿಂಗಾಗ್ಬೋದು, ಹಿಂದೆ ಹಿಂಗಾಗಿತ್ತು ಅಂತ ಏನೇನೋ ಥಿಂಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಬ್ಬರು ಒಂದೊಳ್ಳೆ ಕಮೆಂಟ್ ಮಾಡಿದರು, ಹೌಸ್ ವೈಫು ಕಾನ್ಫಿಡೆಂಟಾಗಿ ಹೆಂಗಿರಬೇಕು ಹೇಳಿ ಅಂತ. ನಾನು ಹೇಳೋದು ಏನು ಗೊತ್ತಾ, ಎಷ್ಟು ಜಾಬ್ಗಳು ಏನೇ ಮಾಡಿದ್ರು ಕೂಡ ಹೌಸ್ ವೈಫ್ ಅಷ್ಟು ಕಂಟಿನ್ಯೂಸ್ ಕೆಲಸ ಇನ್ಯಾರಿಗೂ ಇರಲ್ಲ. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದನೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ಸಾಕಾಗಿ ಬಂದಿದ್ದೀನಿ. ನಾನು ಈಗ ತಾನೇ ಬಂದೆ ಕಾಲೇಜ್ ಮುಗಿಸ್ಕೊಂಡು. ಒಂದು ವ್ಲಾಗಲ್ಲಿ ಸ್ವಲ್ಪ ಮಾತಾಡಿ ಹೋಗೋಣ ಅಂತ. ನೀವು ನಂಬಲ್ಲ, ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ನಾನು, ಆಯಿತಾ. ಏನೇನು ಮಾಡಬೇಕು ಅಂತ ತೋರಿಸ್ತೀನಿ, ನಿಮಗೆ ತೋರಿಸ್ತೀನಿ ಈಗ. ನೋಡಿ, ಇಲ್ಲಿ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಏನೇನು ಗೊತ್ತಾ ಲಿಸ್ಟು? ಔಟ್ಸೈಡ್ ಕ್ಲೀನು,
ರೂಮ್ 1 ಕ್ಲೀನ್, ರೂಮ್ 2 ಕ್ಲೀನ್, ಹಾಲ್ ಕ್ಲೀನ್, ಕುಕ್ಕಿಂಗ್, ಬಾತಿಂಗ್, ಡಿಟಾಕ್ಸ್ ಡ್ರಿಂಕ್ ಕುಡ್ಕೋಬೇಕು, ಕಿಚನ್ ಕ್ಲೀನ್ ಮಾಡಬೇಕು, ನಾಳೆ ಚಾಪಿಂಗ್ ಮಾಡ್ಕೋಬೇಕು, ರಂಗೋಲಿ ಪ್ಲ್ಯಾನ್ ಮಾಡ್ಕೋಬೇಕು, ಚಿನ್ನಿ ಸ್ಟಡೀಸ್ ಅಂದರೆ ಚಿಕ್ಕ ಮಗಳದು ಸ್ಟಡೀಸು, ಮೈ ಸ್ಟಡೀಸು, ಸ್ಯಾರಿ ಪಿನ್ನಿಂಗ್, ಇದಿಷ್ಟನ್ನು ನಾನು ಮಾಡಬೇಕು. ಡೈಲಿ ಇದಿಷ್ಟನ್ನು ಮಾಡ್ಬೇಕು ನಾನು. ನೀವು ಯೋಚನೆ ಮಾಡಿ, ನಮ್ಮ ಹೌಸ್ ವೈಫ್ಗಳದ್ದು, ನಾನು ವರ್ಕಿಂಗ್ ವುಮೆನ್ ಅಲ್ಲ, ಹೌಸ್ ವೈಫ್ ಎಲ್ಲ ವೈಫ್ಗಳು ಮಾಡಬೇಕಷ್ಟೇ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಅದು ಬೋನಸ್ ನೀವೇ ಮಾಡ್ಕೊಂಡಿರೋ ಕರ್ಮಗಳು. ಅದು ಹಂಗೆ ಅನಿಸುತ್ತೆ. ಹಳೆ ಕಾಲದಲ್ಲೆಲ್ಲ ಏನಿಲ್ಲ, ಮನೆ ಮ್ಯಾನೇಜ್ ಮಾಡ್ಕೊಂಡಿರ್ತಿದ್ರು. ಈಗ ನಾವೇ ಬೋನಸ್ ಮಾಡಿಕೊಂಡು ಹೊರಗಡೆನೂ ದುಡಿತಾ ಇದ್ದೀವಿ, ಒಳಗಡೆನೂ ದುಡಿತಾ ಇದ್ದೀವಿ. ಏನಿಲ್ಲ, ನಾವೇ ನಾವೇ ಸ್ಟ್ರಾಂಗು ಅಂತ ಅನಿಸ್ತಾ ಇರುತ್ತೆ ಅಷ್ಟೇ. ನನಗೆ ಈ ಲೈಫ್ ಇಷ್ಟನಪ್ಪ, ನಂಗೆ ಸಿಕ್ಕಾಬಡೆ ಇಷ್ಟ. ಆರಾಮಾಗಿ ಚಿಲ್ ಔಟ್ ಮಾಡಿಕೊಂಡು ತುಂಬ ಥಿಂಕ್ ಮಾಡಿಕೊಂಡು ಅವೆಲ್ಲ ಇಷ್ಟ ಇಲ್ಲ. ಎಷ್ಟು ಬ್ಯುಸಿಯಾಗಿರಬೇಕು ಅಂದರೆ, ಯಾರಾದರೂ ಏನಾದರೂ ನಮ್ಗೆ ಅಂತ ಇದ್ರು, ಆಯಿತು ಅನ್ಕೊಂಡು ನಿನ್ನ ಪಾಡಿಗೆ ನೀನು ಅನ್ಕೋತಾ ಇರು, ನನ್ನ ಪಾಡಿಗೆ ನಾನು ಖುಷಿಯಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅಂತ ಲೆವೆಲ್ಗೆ, ಸ್ಯಾಚುರೇಷನ್ ಲೆವೆಲ್ ಕೊಟ್ಟೋಗಿರ್ತೀವಿ. ಯಾಕೆಂದರೆ ಥಿಂಕ್ ಮಾಡೋಕ್ಕೂ ಟೈಮ್ ಇರೋಲ್ಲ. ಅಷ್ಟೊಂದು ಒಂದಾದ್ಮೇಲೆ ಈಗ ನೀನು ಇವತ್ತಂತೂ 4 ಗೆದ್ದಿದ್ದೀನಿ, ಒಂದಾದ್ಮೇಲೆ ಒಂದು ಎಷ್ಟು ಕೆಲಸ ಅಂದರೆ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಣ್ಮುಂದೆ ನನಗೆ ಲಿಸ್ಟ್ ಇಲ್ಲ ಅಂದರೆ, ಈಗ ನೋಡಿ ನನಗೆ ವೀಡಿಯೋ ಮಾಡಬೇಕು ಅಂತ ಇಂಟೆನ್ಷನ್ನೇ ಇಲ್ಲ, ಸುಮ್ಮನೆ ಬರ್ಕೊಂಡಿರ್ತೀನಿ. ಅದೇ ತೋರಿಸ್ದೆ ಅಷ್ಟೇ. ಬಂದಿದ್ದ ತಕ್ಷಣ ಸಂಜೆ ಇದಿಷ್ಟು ಪ್ಲ್ಯಾನು ನಾನು ಮಾಡ್ಕೋಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ಇದು ಮಾಡಲೇಬೇಕು, ರಾತ್ರಿನೇ ಮಾಡಿರ್ತೀನಿ ಪ್ಲ್ಯಾನು, ಇಲ್ಲಾಂದರೆ ಬೆಳಗ್ಗೆ ಎದ್ಬಿಟ್ಟು ಮಾಡ್ತೀನಿ. ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ನನಗೆ ಇಲ್ಲಿ ಕ್ಲಾರಿಟಿ ಇರುತ್ತೆ. ಇಲ್ಲಿ ಯಾವಾಗ ಕ್ಲಾರಿಟಿ ಇರುತ್ತೆ ಕೆಲಸದ ಬಗ್ಗೆ, ಲೈಫ್ ಬಗ್ಗೆ, ಇಲ್ಲಿ ಯಾವಾಗ ಕ್ಲಾರಿಟಿ ಇರುತ್ತೆ, ಕಾನ್ಫಿಡೆನ್ಸ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಗೊತ್ತಾ? ನಮ್ಮ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು. ಯಾರು ನಮ್ಮನ್ನು ಪಾಯಿಂಟ್ ಔಟ್ ಮಾಡೋ ಲೆವೆಲ್ಗೆ ನಾವು ಯಾವತ್ತೂ ಹೋಗಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಬೆಸ್ಟ್ ಕೊಡಬೇಕು. ಎಲ್ಲರ ಹತ್ರನೂ ಪರ್ಫೆಕ್ಟ್ ಅಂದ್ಕೊಳ್ಳೋ ಲೆವೆಲ್ಗೆ ನಾವು ಏನು ಆ ಥರ ಅರ್ಜಂದರೆ ಆ ಥರ ಆತುರ ಇರಬಾರ್ದು. ನಾವೇನೋ ಪರ್ಫೆಕ್ಟ್ ಅಂತ ಎಲ್ಲರೂ 4 ಜನ ನನಗೆ ಹೇಳ್ಬೇಕು ಪರ್ಫೆಕ್ಟ್, ಯಾರೂ ಅನ್ನಲ್ಲ. ನಾವು ಪರ್ಫೆಕ್ಟ್ ಆಗಿದ್ದರೂ ಅನ್ನಲ್ಲ. ಅದನ್ನು ಎಕ್ಸ್ಪೆಕ್ಟ್ ಮಾಡಿದೆ ನಮ್ಮದೇನು, ನನ್ನ ಕರ್ತವ್ಯ ಏನು, ಏನೇ ಮನೇಲಿ ಜಗಳ ಆಗಲಿ, ಬೇಜಾರಾಗಲಿ, ನಮ್ಗೆ ಹುಷಾರಿಲ್ಲದೆ ಇದ್ದರೂ ಏನಾದರೂ ಕೂಡ ನಮ್ಮ ಕರ್ತವ್ಯಗಳು ಹೆಂಗೆ ಆಗ್ತಾ ಇರುತ್ತೆ. ನನಗೆ ಹುಷಾರಿಲ್ವ, ನನ್ನ ಕೈಯಲ್ಲಿ ಏನಾಗುತ್ತೆ ಆ ಅಡುಗೆನ ಮಾಡ್ತೀನಿ. ನಾನು ಚೆನ್ನಾಗಿದ್ದೀನ, ನನ್ನ ಕೈಯಲ್ಲಿ ಎಷ್ಟು ವೆರೈಟಿ ಆಗುತ್ತೆ ಅಷ್ಟು ಮಾಡ್ತೀನಿ. ಎಲ್ಲ ನಮ್ಮ ಮೇಲೆ ಡಿಪೆಂಡು ಅಷ್ಟೇ. ಸೊ ಕಾನ್ಫಿಡೆನ್ಸು ಇಲ್ಲಿ ಕ್ಲಾರಿಟಿ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನಾನು ಅಷ್ಟೇ ಹೇಳ್ತೀನಲ್ಲ, ಇಲ್ಲಿ ಕ್ಲಾರಿಟಿ ತೊಗೊಳ್ಳಿ. ನನ್ನ ಲೈಫ್ ಹಿಂಗಿರಬೇಕು. ನೀವು ದುಡಿತೀರಾ ದುಡಿಯಲ್ವ, ಅದು ಸೆಕೆಂಡರಿ. ನಿಮಗೆ ಅಂತ ಒಂದು ವ್ಯಕ್ತಿತ್ವಕ್ಕಿದೆ, ಅದಕ್ಕೆ ಬೆಲೆ ಇದೆ. ನೀವು ದುಡಿಯುವಂಥ ದುಡ್ಡಿಗೆ ಡೆಫಿನೆಟ್ಲಿ ಪ್ರಾಕ್ಟಿಕಲಿ ನೋಡಬೇಕು ಅಂದರೆ ದುಡ್ಡಿಗೆ ಬೆಲೆ ಇದೆ, ಇಲ್ಲ ಅಂತಲ್ಲ. ನಿಮ್ಮ ಹತ್ರ 1000 ರೂಪಾಯಿ ಇದ್ದು ಕೂಡ, ನಿಮ್ಮ ಹತ್ರ 1,00,000 ಇದ್ದರೂ ಕೂಡ, ನಿಮ್ಮ ವ್ಯಕ್ತಿತ್ವ ಸರಿಗಿಲ್ಲ, ಅಂದರೆ ನಿಮ್ಮ ಬಿಹೇವಿಯರ್ ಸರಿ ಇಲ್ಲ ಅಂದರೆ ಯಾರೂ ಬೇರೆ ಕೊಡಲ್ಲ. ಹೆಂಗೋ ಮಾತಾಡ್ತಾರೆ, ಹೆಂಗೋ ಇರ್ತಾರೆ, ನೆಟ್ಟಿಗೆ ರೆಸ್ಪಾನ್ಸ್ ಮಾಡಲ್ಲ, ಬಾಡಿ ಲ್ಯಾಂಗ್ವೇಜ್ ಸರಿಗಿಲ್ಲ. ನಿಮ್ಮ ವ್ಯಕ್ತಿತ್ವ ಹೆಂಗಿದೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನೀವು ದುಡಿತೀರಾ, ಹೌಸ್ ವೈಫ್, ಇವೆಲ್ಲ ಮ್ಯಾಟ್ರ್ ಆಗಲ್ಲ. ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ, ನಿಮ್ಮ ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಜೊತೆ ಹೆಂಗೆ ವ್ಯವಹರಿಸ್ಬೇಕು, ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿದ ತಕ್ಷಣ ಇದೇನು ಗೊತ್ತಾ, ಈಗ ಯಾರನ್ನ ಒಬ್ಬರು ನಮ್ಗೆ ಆ ಥರ ಟ್ರೀಟ್ ಮಾಡ್ತಾರೆ ಅಂದರೆ, ಒಂದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ, ಇನ್ನೊಂದು ಸ್ವಲ್ಪ ಪರ್ಸೆಂಟ್ ನಾವು ಅವ್ರಿಗೆ ಆ ಥರ ಮಾಡಿಕೊಟ್ಟಿರ್ತೀವಿ. ಇವ್ರ ಹತ್ರ ಹೆಂಗೆ ಮಾತಾಡಿದ್ರು ನಡೆಯುತ್ತೆ ಅನ್ನೋ ಲೆವೆಲ್ಗೆ ನಾವು ತೊಗೊಂಡು ಹೋಗಬಾರ್ದು. ಏನೇ ಆದರೂ ಕೂಡ, ಇಲ್ಲಪ್ಪ ಇವ್ರ ಹತ್ರ ಕರೆಕ್ಟಾಗಿ ಮಾತಾಡಬೇಕು, ಇವ್ರ ಹತ್ರ ಕರೆಕ್ಟಾಗಿ ವ್ಯವಹರಿಸ್ಬೇಕು ಅಂತ ನಮ್ಗೆ ಅನಿಸ್ಬೇಕು. ಆ ರೀತಿ ನಾವು ನಡ್ಕೋಬೇಕು. ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ. ಒಂದು ಮೂಮೆಂಟಲ್ಲಿ ಪ್ರೀತಿ ಇಲ್ಲದೇ ಇದ್ರೂ ನಡೆಯುತ್ತೆ, ಗೌರವ ಇಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ. ಎಷ್ಟೋ ಸಿಚುವೇಶನ್ಸಲ್ಲಿ, ಮ್ಯಾಕ್ಸಿಮಮ್ ಸಿಚುವೇಶನ್ಸಲ್ಲಿ. ಸೊ ಅದಕ್ಕೆ ಆದಷ್ಟು ನಮ್ಮ ಲೈಫಲ್ಲಿ ರೆಸ್ಪೆಕ್ಟ್ ಇರೋ ಥರನೇ ಕಾನ್ಫಿಡೆಂಟಾಗಿ ನಮ್ಮ ಕಾನ್ಫಿಡೆನ್ಸ್ ಹೆಂಗೆ ಗೊತ್ತಾಗುತ್ತೆ? ನಾವು ನಡೆಯೋದ್ರಲ್ಲಿ, ನಾವು ಮಾತಾಡೋದ್ರಲ್ಲಿ, ನಾವು ನಡ್ಕೊಳ್ಳೋ ರೀತಿಯಲ್ಲಿ, ನಾವು ಮಾಡೋ ಡಿಸಿಷನ್ಸಲ್ಲಿ, ನಾವು ಕೊಡೋ ಸಜೆಷನ್ಸಲ್ಲಿ. ಸೊ ಇದೆಲ್ಲದರಲ್ಲೂ ಕೂಡ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಎತ್ತಿ ತೋರಿಸ್ತಾ ಇರುತ್ತೆ. ಯಾವತ್ತೂ ಲೂಸ್ ಮಾಡ್ಕೊಳ್ಬೇಡಿ. ಕರೆಕ್ಟು ದುಡಿಬೇಕು ಇಲ್ಲ ಅಂತಲ್ಲ, ಬಟ್ ದುಡ್ದಿದ ತಕ್ಷಣ ಕಾನ್ಫಿಡೆನ್ಸ್ ಸಿಗುತ್ತೆ ಅನ್ನೋದು ಇಲ್ಲ. ಅರ್ನ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದಿಂದನೇ ನಿಮ್ಮ ಕಾನ್ಫಿಡೆನ್ಸ್ನ ಅರ್ನ್ ಮಾಡಿಕೊಂಡು 4 ಜನ ನೋಡಿದ ತಕ್ಷಣ ನಮಗೆ ರೆಸ್ಪೆಕ್ಟ್ ಕೊಡಬೇಕು. ಆ ರೀತಿ ನಮ್ಮ ವ್ಯಕ್ತಿತ್ವ ಇರಬೇಕು. ಈಗ ಇಷ್ಟೊಂದು ಕೆಲಸ ಮಾಡಬೇಕು, ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಮೇನಾಗೀಗ ವಾಕಿಂಗ್ ಮುಗಿಸ್ಕೊಂಬರ್ಬೇಕು. ಫಸ್ಟು ಅದು ಬರ್ದಿಲ್ಲ ನೋಡಿ, ನಾನು ವಾಕಿಂಗ್ ಮಾಡಿ ಅದು ಒಂದು ರೌಂಡ್ ಎಲ್ಲ ಅರ್ಧ ಗಂಟೆ ಸುತ್ತಾಡಿ, ಆಮೇಲೆ ಈಗ ಬಂದು ಸ್ನಾನ ಮಾಡ್ಕೊಂಬಿಡ್ತೀನಿ. ಫುಲ್ ಸುಸ್ತಾಗಿರುತ್ತೆ, ಕೈಕಾಲೆಲ್ಲ ನೋವ್ತಾ ಇರುತ್ತೆ. ನೀವು ನಂಬಲ್ಲ, ಎಷ್ಟು ಕೈಕಾಲೆಲ್ಲ ಸೆಳೀತಾ ಇರುತ್ತೆ ಅಂದರೆ, ಅದು ಅವರು ಅನುಭವಿಸ್ದವ್ರಿಗೆ ಗೊತ್ತು. ಅಷ್ಟು ಅದು ವಾಕಿಂಗ್ ಮಾಡಿಬಿಟ್ರೆ ಅಂತೂ, ಕೆಲಸ ಬೇರೆ ಮುಗಿಸ್ಕೊಂಬಂದಿರ್ತೀವಿ, ವಾಕಿಂಗ್ ಬೇರೆ ಸ್ಪೀಡಾಗಿ ಮಾಡಿರ್ತೀವಿ. ಮಿನಿಮಮ್ ಅಂದರೂ 40 ನಿಮಿಷ. ಏನೇ ಕೆಲಸ ಇದ್ರೂ ಬಿಡಲ್ಲ.
ಎಷ್ಟೇ ಇದಾದರೂ ಬೆಳಗ್ಗೆನೇ ಹೋಗ್ಬಿಡೋದೆ. ಒಂದು 5 ಗಂಟೆಗೆ ಹೋದರೆ 5:40, 45ವರೆಗೂ ವಾಕಿಂಗ್ ಮಾಡ್ತಾಯಿದ್ರೆ ಇನ್ನು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ವಾಕಿಂಗ್ ಒಂದು ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಇದೆಷ್ಟೆಲ್ಲ ಮುಗಿಸ್ಕೊಂಡು, ಅದಕ್ಕೆ ಇವತ್ತು ತುಂಬ ದಿನ ಆಯ್ತಲ್ವಾ, ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು. ಈಗ ವ್ಲಾಗರ್ಸ್ ಅಂದಿದ ತಕ್ಷಣ ಏನೋ ಒಂದು ಕಂಟೆಂಟ್ ಕೊಡೋದು ಇಷ್ಟ ಆಗಲ್ಲ. ಈ ರೀತಿ ಇದೆ ಪರಿಸ್ಥಿತಿ. ನೀವುಗಳು ಎಷ್ಟೊಂದು ಜನ ಲೇಡೀಸು ನೋಡೋದೇನೆ ಗೊತ್ತಾಗುತ್ತೆ ಪರಿಸ್ಥಿತಿಗಳು ಹೇಗೆ ಎಲ್ಲ ಮ್ಯಾನೇಜ್ ಮಾಡಿಕೊಂಡು. ಮೇನಾಗಿ ಮಕ್ಕಳ ಸ್ಟಡೀಸು ಈಗ ನೋಡಿ, ಎಷ್ಟೊಂದು ಅವಳದು ವರ್ಕ್ಶೀಟು ನೋಡಿ ಬರೆದು ಅವಳ ಕೈಲಿ ಮಾಡಿಸ್ಬೇಕು, ಎಷ್ಟೊಂದು ಸ್ಪೆಲ್ಲಿಂಗ್ಸ್ ಮಾಡಿಸ್ಬೇಕು ಅಂದರೆ ನಾನು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹೇಳಿ. ನಾನು ಅದಕ್ಕೇ ಅಡುಗೆನೂ ಏನಿಲ್ಲ, ಕೆಲವು ಸತಿ ಪುಳಿಯೋಗರೆ, ಕೆಲವು ಸತಿ ಮೊಟ್ಟೆ ಬೇಯಿಸ್ಕೊಡೋದು, ಕೆಲವು ಸತಿ ತರಕಾರಿ ಬೇಯಿಸ್ಕೊಳ್ಳೋದು, ಕೆಲವು ಸತಿ ಪಲಾವು ಇಂಥದ್ದೆಲ್ಲ ಮಾಡ್ತಾಯಿದ್ದೀನಿ. ಸೊ ಆ ರೀತಿ ಆಗ್ತಾಯಿದೆ. ಸೈನ್ಸ್ ಮುಗೀತು, EVS ಮುಗೀತು, ಇನ್ನು 2 ಸಬ್ಜೆಕ್ಟ್ ಇದೆ ಅಷ್ಟೇ. ಇಂಗ್ಲೀಷ್ ಮುಗೀತು, ಇವತ್ತು ಮ್ಯಾಥ್ಸ್ ಮುಗೀತು, ಇನ್ನು 2 ಸಬ್ಜೆಕ್ಟ್ ಇದೆ, ಕನ್ನಡ ಮುಗೀತು. ಸೊ ಇನ್ನು 2 ಸಬ್ಜೆಕ್ಟ್ ಇದೆ, ಅದನ್ನೆಲ್ಲ ಹೋಗಿಸ್ಬಿಟ್ಟು ವ್ಲಾಗ್ಸ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಒಳ್ಳೆ ಕಂಟೆಂಟು, ರೆಸಿಪೀಸು ನಿಮ್ಮ ಮುಂದೆ ಡೆಫಿನೆಟ್ಲಿ ಇರುತ್ತೆ. ನೀವು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಸ್ವಲ್ಪನ ಕಂಟೆಂಟ್ ಯೂಸ್ ಆಗ್ತಾಯಿದೆ ಅಂದರೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಒಂದೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಹ್ಯಾಪಿಯಾಗಿರಿ ಫ್ರೆಂಡ್ಸ್. ಎಲ್ರಿಗೂ ಪ್ರಾಬ್ಲಮ್ ಇದ್ದಿದೆ, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಇದ್ದಿದ್ದೇನೆ. ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹುಡ್ಕೊಂಡು ಎಕ್ಸಸೈಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. 10 ನಿಮಿಷ ಎಕ್ಸಸೈಸ್, ನನ್ನ ಕೈಲಿ ಆಗ್ತಿರೋದೇ 10 ನಿಮಿಷ, ಟೈಮ್ ಇರೋದು 10 ನಿಮಿಷ. 5:45ಕ್ಕೆ ಮುಗಿಸಿದ್ರೆ 5:45ಕ್ಕೆ ಮನೆಗೆ ಬಂದರೆ 5:50ವರೆಗೂ ಕೂತ್ಕೊಂಡಿರ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ. ಮತ್ತು 5:50ಇಂದ ಸ್ವಲ್ಪ 10 ನಿಮಿಷ 12 ನಿಮಿಷ ಹಾಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಇಂಥದ್ದೆಲ್ಲ ಹಿಂಗೆ ಇಲ್ಲ. ಸ್ವಲ್ಪ ನನಗೆ ಆರ್ಮ್ಸ್ ನೋಡಿ, ಇದೆಲ್ಲ ಆರ್ಮ್ಸ್ದು ಮಸಲ್ಸ್ ಎಲ್ಲ ಕಡಿಮೆ ಆಗಬೇಕು ಅಂತ ಅದೊಂದು ಮಾಡ್ತಾ ಇರ್ತೀನಿ. ಸೊ ಆ ರೀತಿ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಎಷ್ಟೆಷ್ಟಾಗುತ್ತೋ ಏನೇನಾಗುತ್ತೋ ಅಂತ. ಸೊ ಈ ರೀತಿ ಇತ್ತು ವ್ಲಾಗ್ಸು. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನಂತೂ ಮನಸಾರ ಬೇಡ್ಕೋತೀನಿ, ಯಾವಾಗಲೂ ಒಳ್ಳೇದು ಮಾಡಿ, ಅದಂತೂ ನೆನ್ಪಿಟ್ಕೊಳ್ಳಿ. ಒಳ್ಳೆಯದೇ ಯೋಚನೆ ಮಾಡಿ, ಒಳ್ಳೇದು ಮಾಡಿ. ಮುಂದೆ ಒಂದಲ್ಲ ಒಂದು ದಿನ ನಮಗೂ ಒಳ್ಳೇದಾಗೇ ಆಗುತ್ತೆ ಡೆಫಿನೆಟ್ಲಿ. ಯಾಕೆಂದರೆ ದೇವರಂತೂ ಸುಮ್ಮನೆ ಕೂತಿರಲ್ಲ. ಈ ಕಷ್ಟ ಅನಿಸ್ಬೋದು, ಅದೇನೋ ಹಿಂದಿನ ಜನ್ಮದ ಕರ್ಮಗಳೋ ಏನೋ, ಅದೆಲ್ಲ ತೀರಬೇಕಲ್ಲ. ನೋಡಿ ಕಣ್ಣೆಲ್ಲ ನನಗೆ ಹೆಂಗೆ ಹೋಗಿದೆ ಅಂದರೆ, ಆಗುತ್ತೆ ಕಷ್ಟಪಟ್ಟರೆ. ಭಯ ಆಗುತ್ತೆ, ಏನೋ ಅಂದ್ಕೊಂಡಿದ್ದು ಆಗಲ್ವೇನೋ ಅಂತ. ಆ್ಯಕ್ಚುಲಿ ಅನಿಸುತ್ತೆ, ಇಷ್ಟೆಲ್ಲ ಮಾತಾಡ್ತೀನಿ, ಬಟ್ ನನಗೊಬ್ಳೆ ಕೂತಾಗ ಏನಪ್ಪ ಏನೇನಾಗುತ್ತೆ ಲೈಫಲ್ಲಿ ಅಂತ ಅನಿಸುತ್ತೆ. ಬ್ಯಾಟ್ರಿ ತುಂಬ ಲೋ ಇದೆ ಅನಿಸ್ತಾ ಇರುತ್ತೆ, ಬಟ್ ಪ್ರಯತ್ನ ಬಿಡಲ್ಲ. ಪ್ರಯತ್ನ ಪಟ್ಟರೆ ತಾನೇ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಪ್ರಯತ್ನ ಅಂತೂ ಕಂಟಿನ್ಯೂಸ್ ಆಗಿದೆ. ಓಕೆ ಫ್ರೆಂಡ್ಸ್, ನಾನು ಬ್ಲಾಗ್ನ ಮುಗಿಸ್ತೀನಿ. ಬ್ಯಾಟ್ರಿ ಅಂತೂ 8% ಇದೆ. ನನ್ನ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಓಕೆ, ಇವತ್ತು ಈ ಥರ ಪರ್ಸ್ನಲಿ ಮಾತಾಡಿ ತುಂಬ ಖುಷಿಯಾಯಿತು. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಹೆಲ್ದಿಯಾಗಿರಿ, ಖುಷಿಯಾಗಿರಿ, ಬಿಂದಾಸ್ ಆಗಿರಿ, ತಲೆನೇ ಕೆಡಿಸ್ಕೊಬಿಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ, ಖುಷಿಯಾಗಿರಿ, ನಗ್ತಾ ಇರಿ. ಅಯ್ಯೋ ಎಷ್ಟು ನನಗೇನು ಪ್ರಾಬ್ಲಮ್ಸ್ ಇಲ್ವಾ, ನಗ್ತಾ ಇರಬೇಕು, ನಗ್ತಾ ಇರಿ ಅಷ್ಟೇ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.